ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 29ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಭಗವಂತನನ್ನ ಸಹೃದ್ ಅಂತ ತಿಳ್ಕೊಳ್ಳೋದ್ರಿಂದ ಶಾಂತಿ ಅನ್ನೋದು ಹೇಗೆ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ನಾವೇನಾದರೂ ಒಂದು ಸಹಾಯ ಮಾಡಿದಾಗ ಅದರಲ್ಲಿ ನಮ್ಮ ಸ್ವಾರ್ಥ ಏನಾದರೂ ಒಂದು ಸ್ವಲ್ಪನಾದರೂ ಇರುತ್ತೆ. ಈ ಒಂದು ಐಹಿಕ ಜಗತ್ತಿನಲ್ಲಿರುವಂತಹ ಒಬ್ಬ ಉನ್ನತ ಅಧಿಕಾರಿ ಆಗಿರಬಹುದು, ರಾಜ ಆಗಿರಬಹುದು, ಅಂಥವರೇ ನಮ್ಮ ಪರ ಇದ್ದಾರೆ ಅಂದರೆ ಅವರ ಒಂದು ಸಹಾಯ ನಮಗಿದೆ, ಅವರು ನನ್ನ ಒಂದು ರಕ್ಷಣೆ ಮಾಡ್ತಾರೆ ಅಂತ ತಿಳ್ಕೊಂಡಾಗ ನಮ್ಮಲ್ಲಿ ಎಷ್ಟು ನಿರ್ಭಯತೆ ಇರುತ್ತೆ, ನಿಶ್ಚಿಂತರಾಗಿ ನಾವು ಆನಂದದಲ್ಲಿ ಮಗ್ನರಾಗಿ ಇರ್ತೀವಿ ಅಲ್ವಾ, ಅವರಿದ್ದಾರೆ ಅನ್ನುವಂಥ ಒಂದು ಧೈರ್ಯದಲ್ಲಿ. ಇನ್ನ ಸರ್ವಶಕ್ತಿವಂತನಾದ ಸರ್ವಲೋಕ ಮಹೇಶ್ವರನಾದಂತಹ ಸರ್ವಾಂತರ್ಯಾಮಿನಾದಂತಹ ಆ ಭಗವಂತ ನಮ್ಮ ಜೊತೆ ಇದ್ದಾನೆ, ಅವನು ನಮ್ಮನ್ನ ಸಹೃದ ಅಂತ ತಿಳ್ಕೊಂಡಿದ್ದಾನೆ, ನಾವು ಅವನು ನಮ್ಮ ಸಹೃದಯ ಅಂತ ತಿಳ್ಕೊಂಡಾಗ ನಮಗೆ ಎಷ್ಟು ಅಲೌಕಿಕವಾದ ಆನಂದ ಮತ್ತು ಅಪೂರ್ವವಾದಂಥ ಶಾಂತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಭಗವಂತನೇ ನಮ್ಮವನು ಅಂತಂದಮೇಲೆ ನಮಗೆ ಅವನ ರಕ್ಷಣೆ ಇದೆ ಅಂತಂದಮೇಲೆ ನಾವು ಯಾವುದಕ್ಕೆ ಹೆದರ್ಕೋಬೇಕಾಗಿದೆ? ಆ ಒಂದು ನಂಬಿಕೆ ವಿಶ್ವಾಸ ನಮ್ಮಲ್ಲಿರಬೇಕು ಅಷ್ಟೇ. ಅದಿದ್ದಾಗ ನಾವು ಅಲೌಕಿಕವಾದ ಆನಂದ ಮತ್ತು ಅಪೂರ್ವವಾದಂತಹ ಶಾಂತಿಯನ್ನು ಪಡ್ಕೊಳ್ತೀವಿ ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಈ ರೀತಿ ಯಾರು ಭಗವಂತನನ್ನ ಯಜ್ಞ ತಪಸ್ಸುಗಳ ಭೋಕ್ತ, ಸಮಸ್ತ ಲೋಕಗಳ ಮಹೇಶ್ವರ ಮತ್ತು ಸಮಸ್ತ ಪ್ರಾಣಿಗಳ ಸಹೃದ ಅಂತ ಈ 3 ಲಕ್ಷಣದಿಂದ ಕೂಡಿರುವಂಥವನು ಅಂತ ತಿಳ್ಕೊಳ್ತಾನೋ ಅವನೇ ಶಾಂತಿಯನ್ನು ಪಡ್ಕೊಳ್ತಾನೋ, ಅಥವಾ ಇವುಗಳಲ್ಲಿ ಯಾವುದಾದ್ರೂ ಒಂದರಿಂದ ಯುಕ್ತನಾಗಿದ್ದಾನೆ ಅವನು ಅಂತ ತಿಳ್ಕೊಳ್ಳೋವನಿಗೂ ಕೂಡ ಶಾಂತಿ ಸಿಗುತ್ತಾ? ಅಂದರೆ ಇಲ್ಲಿ ಯಜ್ಞ ತಪಸ್ಸುಗಳ ಭೋಕ್ತ, ಸಮಸ್ತ ಲೋಕಗಳ ಮಹೇಶ್ವರ ಮತ್ತು ಸಮಸ್ತ ಪ್ರಾಣಿಗಳ ಸಹೃದಿ 3 ತಿಳ್ಕೊಂಡಿದ್ರೆ ಮಾತ್ರ ಅವನು ಶಾಂತಿಯನ್ನು ಪಡಿತಾನೋ, ಅಥವಾ ಇದರಲ್ಲಿ ಒಂದನ್ನು ತಿಳ್ಕೊಂಡ್ರೂ ಶಾಂತಿಯನ್ನು ಪಡಿತಾನ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಭಗವಂತನನ್ನ ಇವುಗಳಲ್ಲಿ ಯಾವುದಾದರೂ ಒಂದು ಲಕ್ಷಣದಿಂದ ಕೂಡಿರೋನು ಅಂತ ತಿಳ್ಕೊಳ್ಳೋವಂಥವನಿಗೆ ಶಾಂತಿ ಸಿಗುತ್ತೆ. ಒಂದು ತಿಳ್ಕೊಳ್ಳೋವನಿಗೆ ಶಾಂತಿ ಸಿಗುತ್ತೆ ಅಂತಂದಮೇಲೆ 3 ಲಕ್ಷಣಗಳಿಂದ ಕೂಡಿರೋವನಿಗೆ ಮಾತು ಹೇಳೋದಾದರೂ ಏನು ಅಂದರೆ, ಎಲ್ಲ ಯಜ್ಞ ತಪಸ್ಸುಗಳ ಭೋಕ್ತಾರ ಅವನು ಅಂತ ತಿಳ್ಕೊಂಡ್ರೇನೆ ಸಾಕು. ಇನ್ನು 3 ತಿಳ್ಕೊಂಡವನಿಗೆ ಶಾಂತಿ ಅನ್ನೋದು ಸಿಗೋದಿಲ್ವಾ ಅಂತ ಅರ್ಥ. ಯಾಕೆ ಅಂತಂದರೆ, ಯಾರು ಯಾವುದೇ ಒಂದು ಲಕ್ಷಣವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾನೋ ಅವನು ಅನನ್ಯ ಭಾವದಿಂದ ಭಜನೆ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು ಏನೇ ಮಾಡಿದ್ರೂ ಎಲ್ಲದರ ಭೋಕ್ತಾರ ಅವನೇ ಅಂತ ತಿಳ್ಕೊಂಡ ಮೇಲೆ ನಾವು ಅವನನ್ನು ಸ್ಮರಣೆ ಮಾಡದೆ ನಾವು ಇನ್ನೇನು ಮಾಡ್ತೀವಿ ಅಲ್ವಾ? ಅದಕ್ಕೋಸ್ಕರ ಅವನನ್ನು ನಾವು ಅನನ್ಯ ಭಾವದಿಂದ ಭಜನೆ ಮಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಭಜನೆಯ ಪ್ರಭಾವದಿಂದ ಅವನ ಮೇಲೆ ಭಗವತ್ ಕೃಪೆ ಅನ್ನೋದು ಸುರಿಯೋದಕ್ಕೆ ಶುರುವಾಗುತ್ತೆ. ಮತ್ತು ಭಗವಂತನ ಕೃಪೆಯಿಂದ ಅವನು ಬೇಗನೆ ಭಗವಂತನ ಸ್ವರೂಪ, ಸ್ವಭಾವ, ತತ್ವ ಮತ್ತು ಗುಣಗಳನ್ನು ಕೂಡ ತಿಳ್ಕೊಂಡು ಪೂರ್ಣ ಶಾಂತಿಯನ್ನು ಅವನು ಪಡ್ಕೊಳ್ತಾನೆ. ಒಂದು ತಿಳ್ಕೊಂಬಿಟ್ರೆ ಸಾಕು, ನಾವು ಅವನನ್ನು ಭಜಿಸದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸದಾ ಅವನ ಸ್ಮರಣೆಯಲ್ಲೇ ಇರ್ತೀವಿ ಯಾವುದಾದ್ರೂ ಒಂದು ರೀತಿಯಲ್ಲಿ. ಈಗ ನೋಡಿ, ನಾವು ಭಗವದ್ಗೀತೆ, ಭಾಗವತ ಇದನ್ನೆಲ್ಲ ಪ್ರತಿದಿನ ಕೇಳ್ತಾನೇ ಇರ್ತೀವಿ. ಅಷ್ಟೇ ಅಲ್ಲದೆ ಭಜನೆಗಳನ್ನು ಕೇಳ್ತೀವಿ, ಅವನ ಗುಣಗಾನ ಮಾಡ್ತಿರ್ತೀವಿ. ಈ ರೀತಿ ಮಾಡ್ತಾ ಮಾಡ್ತಾ ಭಗವಂತನ ಕೃಪೆ ನಮ್ಮ ಮೇಲೆ ಸುರಿಯೋದಕ್ಕೆ ಶುರುವಾಗುತ್ತೆ. ಆ ಭಗವಂತನ ಕೃಪೆ ಒಂದ್ಸರಿ ನಮ್ಮ ಮೇಲೆ ಸುರಿಯೋದಕ್ಕೆ ಶುರುವಾಯಿತು ಅಂತಂದರೆ ನಾವು ಬೇಗ ಭಗವಂತನ ಸ್ವರೂಪ ಏನು, ಅವನ ಪ್ರಭಾವ ಏನು, ಅವನನ್ನ ತತ್ವದಿಂದ ಮತ್ತು ಗುಣಗಳನ್ನು ಎಲ್ಲ ತಿಳ್ಕೊಂಡು ಪೂರ್ಣವಾದ ಶಾಂತಿಯನ್ನು ಪಡ್ಕೊಳ್ತೀವಿ. ಆಹಾ, ಆ ಸಮಯದಲ್ಲಿ ಎಷ್ಟು ಆನಂದ ಮತ್ತು ಎಂಥ ಶಾಂತಿ ಸಿಗಬಹುದು. ಯಾವಾಗ ಮನುಷ್ಯ ಸಂಪೂರ್ಣ ದೇವತೆಗಳು ಮತ್ತು ಮಹರ್ಷಿಗಳಿಂದ ಪೂಜಿಸಲ್ಪಡುವಂಥ ಭಗವಂತ ಮತ್ತು ಯಾವ ಸಮಸ್ತ ಯಜ್ಞ ತಪಸ್ಸುಗಳ ಏಕಮಾತ್ರ ಭೋಕ್ತಾರನಾಗಿದ್ದಾನೋ ಮತ್ತು ಸಂಪೂರ್ಣ ಈಶ್ವರರ ಮತ್ತು ಅಖಿಲ ಬ್ರಹ್ಮಾಂಡಗಳ ಪರಮೇಶ್ವರನಾಗಿದ್ದಾನೋ, ಆ ಜಗದ ಒಡೆಯ ನನ್ನ ಪರಮ ಪ್ರೇಮಿ ಮಿತ್ರನಾಗಿದ್ದಾನೋ ಅವನೆಲ್ಲಿ ಕ್ಷುದ್ರತಮ ಮತ್ತು ಗಣನೆ ಇಲ್ಲದ ನಾನೆಲ್ಲಿ, ತನ್ನ ಅನಂತ ಅಚಿಂತ್ಯ ಮಹಿಮೆಯಲ್ಲಿ ನಿತ್ಯ ಸ್ಥಿತನಾಗಿರುವಂಥ ಮಹಾನ್ ಮಹೇಶ್ವರ ಭಗವಂತ ನನಗಿಂತ ಸೌಭಾಗ್ಯವಂತ ಬೇರೆ ಯಾರು ತಾನೇ ಇರಬಹುದು ಅಂತ ಯಾರು ತಿಳ್ಕೊಳ್ತಾನೋ ಆ ಸಮಯದಲ್ಲಿ ಅವನು ಹೃದಯದ
ಯಾವ ಅಪೂರ್ವ ಕೃತಜ್ಞತೆಯ ಜೊತೆಗೆ, ಯಾವ ಪವಿತ್ರ ಭಾವಧಾರೆಯಿಂದ ಯುಕ್ತನಾಗಿ, ಯಾವ ಆನಂದಾಂಬುದಿಯಲ್ಲಿ ಮುಳುಗಿ ಭಗವಂತನ ಪಾವನ ಚರಣಗಳಲ್ಲಿ ಸದಾ ಕಾಲಕ್ಕೂ ಬಿದ್ದುಕೊಂಡಿರ್ತಾನೋ, ಇದನ್ನು ಯಾರು ತಾನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ, ಯಾರು ತಾನೇ ಬಲ್ಲರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ರೀತಿಯ ಒಂದು ಸರೆಂಡರ್ನೆಸ್ ನಮ್ಮಲ್ಲಿ ಬರಬೇಕು. ಅವನೆಲ್ಲಿ, ನಾನೆಲ್ಲಿ, ನನ್ನ ಪರಮ ಪ್ರೇಮಿ ಅವನು ಭಗವಂತ. ಆದರೆ ಅವನಿಗೂ ನನಗೂ ಎಷ್ಟು ಡಿಫರೆನ್ಸ್ ಇದೆ. ಈಗ ಈ ಒಂದು ವಿಚಾರವನ್ನು ಸುಧಾಮ ಮತ್ತು ಕೃಷ್ಣನ ವಿಷಯದಲ್ಲಿ ನಾವು ತಿಳ್ಕೊಬೇಕು. ಸುಧಾಮ ಯಾವ ರೀತಿಯೆಲ್ಲ ಯೋಚನೆ ಮಾಡ್ತಾನೆ ಅಲ್ವಾ, ನಾನು ಎಲ್ಲಿ, ನಾನು ಒಬ್ಬ ಬಡ ಬ್ರಾಹ್ಮಣ, ಆದರೆ ಭಗವಂತ ಕೃಷ್ಣ ಎಲ್ಲಿ, ಅವನಿಗೂ ನನಗೂ ಸ್ನೇಹ ಅಂತಂದರೆ ಎಲ್ಲಿ, ಆದರೆ ನನ್ನನ್ನು ಸ್ನೇಹಿತ ಅಂತ ಹೇಳ್ತಾನಲ್ಲ, ನಾನು ಎಷ್ಟು ಭಾಗ್ಯವಂತನಾಗಿರಬಹುದು ಅಂತ ಆ ಒಂದು ಕೃತಜ್ಞತೆಯ ಭಾವ ಅವನಲ್ಲಿ ಬರುತ್ತಲ್ಲ, ಆ ರೀತಿಯ ಪವಿತ್ರ ಭಾವಧಾರೆಯಿಂದ ಯುಕ್ತನಾದಾಗ ಯಾವ ಆನಂದಾಂಬುದಿಯಲ್ಲಿ ಅವನು ಮುಳುಗಿರ್ಬೋದು ಅಂತ ಯೋಚನೆ ಮಾಡಿ. ಅಂಥ ಒಂದು ಆನಂದದಿಂದ ತುಂಬಿ ಆ ಭಗವಂತನ ಪಾವನ ಚರಣಗಳಲ್ಲಿ ಸದಾ ಕಾಲ ಅವನು ಸೇವೆಯಲ್ಲೇ ಮುಳುಗಿರ್ತಾನಲ್ಲ. ಇದನ್ನೆಲ್ಲ ಯಾರು ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಯಾರು ಅದನ್ನು ಅನುಭವಿಸ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅನುಭವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಏನೇ ವಿಷಯವನ್ನು ನಾವು ಕೇಳಬಹುದು ಬೇರೆಯವರಿಂದ, ಆದರೆ ಯಾವಾಗ ಅದು ನಮ್ಮ ಅನುಭವಕ್ಕೆ ಬರುತ್ತೋ ಆಗ ಮಾತ್ರ ಅದರ ವ್ಯಾಲ್ಯೂ ಅಥವಾ ಅದರದ್ದು ಒಂದು ಇಂಪಾರ್ಟೆನ್ಸ್ ಏನು, ಅದು ಏನು ಅನ್ನೋದು ಕರೆಕ್ಟಾಗಿ ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರನೇ ನಾವು ಆದಷ್ಟು ಸತ್ಸಂಗಗಳಲ್ಲಿ ಭಾಗಿಯಾಗ್ತಾ ಇದ್ದಾಗ ಇಂಥ ವಿಚಾರಗಳು ನಮ್ಮ ಒಳಗಡೆ ಹೋಗ್ತಾ 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 ಒಂದು ಸರಿ ನಾವು ಕೂಡ ಇದೇ ಒಂದು ಸ್ಥಿತಿಗೆ ಬಂದು ನಿಲ್ತೀವಿ. ಈ ಒಂದು ಸ್ಥಿತಿಗೆ ಬರಬೇಕು ಅಂತಾನೆ ಅಲ್ವಾ ನಾವು ಈ ಒಂದು ಸಾಧನೆಗಳನ್ನೆಲ್ಲ ಮಾಡ್ತಾ ಇರೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.